ಬಿಳಿ ಹಣ್ಣು ಒಂದು ಗೊತ್ತಾಕತಿ. ಇದು ನಮ್ಮ ಮನ್ಯಾಗ ಹಣ್ಣು ನೋಡಿದ್ರೆ ಒಗ್ಗರಣೆ ಹಿಂಗೆ ಮಾಡ್ತಾರೆ. ಈಗ ನಾವು ಮೋಸ್ಟ್ಲಿ ಆ ಕೇವ್ ಒಳಗೆ ಹೋಗ್ತೀವಿ. ಅಲ್ಲಿ ಕಾಣಿಸತ್ತೈತಲ್ಲ ಅದ ಫಸ್ಟ್ ಕೇವ್. ಸೊ ಆ ಕೇವ್ ಒಳಗೆ ಹೋಗ್ತೀವಿ, ನೋಡೋಣ ಹೆಂಗೈತೆ ಆ ಕೇವ್. ಓ ಅಲ್ಲಿ ಏನೋ ಐತೆ ನೋಡಲ್ಲೇ. ಏನಿದು? ಈ ಮೌಂಟೇನ್ ಬರ್ಡ್ ಥರ ಕಾಣತ್ತೈತೆ ಅಂತ ಹೇಳಿದ್ರೆ ಅಜ್ಜಿ. ಇಲ್ಲಿ ನೋಡ್ರಿ, ಇದೊಂದು ಮಧ್ಯ ಅನಾಹುತ ಐತಿ. ಸೊ ಇಲ್ಲಿ ಹೂವು ಹರಿಬೇಡ್ರಿ ಅಂತ ಬೋರ್ಡ್ ಹಾಕಾರ. ಸೊ ಇದೆಲ್ಲ ಲೋಟಸ್ ಫಾರ್ಮಿಂಗ್ ಅನಿಸ್ತೈತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸೆಕೆಂಡ್ ಎಪಿಸೋಡ್ ಆಫ್ ಎಕ್ಸ್ಪ್ಲೋರೇಷನ್ ಆಫ್ ಹನಾಯಿಗೆ ಸ್ವಾಗತ. ಸೊ ನಮ್ಮ ಸೆಕೆಂಡ್ ಡೇ ನೋಡ್ರಿ, ಮಳೆ ಬರತೈತಿ ಫುಲ್. ನಮ್ಮ ಡ್ರೈವರ್ ಬಂದಾರ. ಇದು ನಮ್ಮ ಬಸ್. ಸೆಕೆಂಡ್ ಡೇ ನಾ ಹೇಳಿದ್ದೆಲ್ಲ ನಿನ್ನೆ ಒಂದು ಪ್ಲೇಸ್ ಹೊಂಟೇವಂತ, ನಿನ್ಬಿನ್ ಅಂತ. ಸೊ ಇದು ನಮ್ಮ ಬಸ್ ನೋಡಿ, ಹೋಗೋಣ. ಇವ್ರು ಬಂದು ಪಿಕಪ್ ಮಾಡಿದ್ರು ನಮ್ಗೆ. ಸೊ ನಾವು ನಿನ್ಬಿನ್ ಅಂತ ಒಂದು ಪ್ಲೇಸ್ ಹೊಂಟೇವಿ. 3 ಪ್ಲೇಸ್ ಐತೆ ಆ್ಯಕ್ಚುಲಿ. 3 ಪ್ಲೇಸ್ ಯಾವ್ದು? ಮೂರು ಪ್ರೊನೌನ್ಸ್ ಮಾಡಕ್ಕೆ ಬರುವಂಥ 3 ಪ್ಲೇಸ್ ಹೆಸರಿದಾವೆ. ಈಗಿನ ಪ್ಲ್ಯಾನ್ ಮಾಡಾಳದ. ಸೊ ಈ ಪ್ಯಾಕೇಜು ಬುಕ್ ಮಾಡೇವಿ. 1 ಡೇ ಬೆಳಗ್ಗೆ 7 ಗಂಟೆ ಕರ್ಕೊಂಡೋಗಿ ಮತ್ತು ಸಂಜೆ 7 ಗಂಟೆ ಕರ್ಕೊಂಬರ್ತಾರೆ. ಸೊ ಈ ಬಸ್ಸು ಬುಕ್ ಮಾಡೇವಿ. ಇಲ್ಲಿ ಡಿಸ್ಪ್ಲೇ ಏನೋ ಐತಿ, ಬಟ್ ಯಾವ ವರ್ಕ್ ಆಗೋಂಗೆ ಕಾಣೋಲ್ತ. ಮಳೆ ಅಂತೂ ಬರೋಂಗೈತಪ್ಪ. ಫುಲ್ ಥಂಡಿ ಐತಿ, ಸಿಕ್ಕಾಪಟ್ಟಿ ಥಂಡಿ ಐತಿ. ಟೈಮ್ 11:54 ಆಗೈತಿ. ಇಂಡಿಯನ್ ಟೈಮ್ 6:30. ಸೊ ಇವಾಗ ನಮ್ಗೊಂದು ಬ್ರೇಕ್ ಕೊಟ್ಟರು. ಸೊ ಈ ಪ್ಲೇಸ್ನಲ್ಲಿ ಸರ್ ಆಫ್ಟರ್ 20 ಮಿನಿಟ್ಸ್ ನಮ್ಮ ಬಸ್ನಾಗ ಜಾಪನೀಸ್ ಅದಾರ, UK ದವ್ರು ಅದಾರ, ಚೆಕ್ ರಿಪಬ್ಲಿಕ್, ಬೇರೆ ಆಸ್ಟ್ರೇಲಿಯಾ, ಬೇರೆ ಬೇರೆ ಕಂಟ್ರಿ ಎಲ್ಲರೂ ಕೂಡಿ ನಿನ್ಬಿನ್ ಹೊಂಟೇವಿ. ಸೊ ಈಗ ಒಂದು 20 ಮಿನಿಟ್ಸ್ ಬ್ರೇಕ್ ಐತಿ. ಇಲ್ಲೇನೋ ಡಿಸೇಬಲ್ಡ್ ಒಂದು ಕ್ಯಾಂಪ್ ಐತಂತ ಒಂದು ಇಲ್ಲಿ ಬರ್ದಾರ ನೋಡ್ರಿ. ಹಂಗೆ ಬ್ರೇಕು ಆದಂಗೆ ಆತ. ಇಲ್ಲಿ ಏನಾರು ಬೈ ಮಾಡಿದ್ರೆ ಪರ್ಚೇಸು ಮಾಡ್ಬೋದು, ಬ್ರೇಕ್ಫಾಸ್ಟು ಮಾಡ್ಬೋದು. ಏನೈತೆ ನೋಡೋದು. ನಾವಂತೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೋಗೋಣ ಬರ್ರಿ, ನೋಡೋಣ ಇಲ್ಲಿ ಏನೈತಿ. ಎಲ್ಲರೂ ಇಲ್ಲಿ ಸ್ಟಾಪ್ ಕೊಡತ್ತಾರೆ. ಸೊ ಇದು ಬ್ರೇಕ್ಫಾಸ್ಟ್ ಏನೈತೆ ನೋಡ್ರಿಪ್ಪ. ನಾವು ಫ್ರೈಡ್ ಪೊಟ್ಯಾಟೋಸ್ ಅಂದ್ರೆ ಫ್ರೆಂಚ್ ಫ್ರೈಸ್, ಆಮೇಲೆ ಅವಕಾಡೋ ಸ್ಮೂತಿ, ಮ್ಯಾಂಗೋ ಸ್ಮೂತಿ. ಸೊ ಬಂದ್ವಿ, ಇವಾಗ ಬಂದು ಇಳಿದ್ವಿ. ಸೊ ಈಗ ಇದ ನಾವು ಫಸ್ಟ್ ಹೋಗ್ಬೇಕಂತ ಪ್ಲೇಸ್. ಸೊ ಎಲ್ಲ ಫುಲ್ ಮಂಜು ಐತಿ, ಮೌಂಟೇನ್ಸ್ ಐತಿ. ನಡ್ರಿ ಹೋಗೋಣ ಅಂತ. ಹೌಲೋ ಅಂತ ಪ್ಲೇಸ್ ನಿನ್ಬಿನ್ ಒಳಗೆ 2014 ಒಳಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ರೆಕಗ್ನೈಸ್ ಆಗೈತಿ ಬೈ ಯುನೆಸ್ಕೋ. ನೋಡ್ರಿ ಇಲ್ಲೆಲ್ಲ ಫುಲ್ ಮೌಂಟೇನ್ಸ್. ಸೊ ಇದು ನಮ್ಮ ಗ್ರೂಪ್. ಅಲ್ಲಿ ಮುಂದೆ ಜೆಂಡಾ ಹಾರಿಸ್ಕೊಂಡು ಹೊಂಟಾನಲ್ಲ ಅವನ ನಮ್ಮ ಗೈಡ್. ಸೊ ಅವ್ರು ಟಿಕೆಟ್ಸ್ ತೊಗೊಂಬಂದ. ಈಗ ಒಳಗೆ ಒಂಥರ ಮಸ್ತ್ ಆಯ್ತಪ್ಪ. ಮೌಂಟೇನ್ಸ್ ಜಾಸ್ತಿ. ಇಲ್ಲಿ ಯಾವುದೋ ಮೌಂಟೇನ್ ಐತೆ ಅಂದ್ರಲ್ಲ ಅವರು? ಅಲ್ಲ, ಮೌಂಟೇನು ಲೈಮ್ಸ್ಟೋನ್ ಮೌಂಟೇನ್ಸ್. ಇದೆಲ್ಲ ಲೈಮ್ಸ್ಟೋನ್ ಇದೆಲ್ಲ. ಸ್ವಲ್ಪ ಏನೋ ಹಿಸ್ಟ್ರಿ ಹೇಳಿದ್ರೆ ಇವಾಗ ಗೈಡ್ ಅದ್ರ ಬಗ್ಗೆ, ಈ ಪ್ಲೇಸ್ ಬಗ್ಗೆ. ಇದೇನೋ ಒಂದು ಟೈಮ್ ಒಳಗೆ ವಿಯೆಟ್ನಾಮ್ದು ಕ್ಯಾಪಿಟಲ್ ಆಗಿತ್ತಂತ ನಿನ್ಬಿನ್. ಎಸ್ಪೆಷಲಿ ಈ ಪ್ಲೇಸ್ ಕ್ಯಾಪಿಟಲ್ ಆಗಿತ್ತಂತ. ಇವಾಗ ಒಳಗೆ ಕರ್ಕೊಂಡು ಹೊಂಟಾರ. ಹುಡುಗಿರೆಲ್ಲ ಏನೋ ನೀಸ್ ಕವರ್ ಮಾಡ್ಕೋರಿ ಅಂತನೋ ಹೇಳಿದ್ರು. ಗೊತ್ತಿಲ್ಲ ಎದಕ್ಕಂತ ನೋಡ್ಬೇಕು. ಯಾರು ನ್ಯೂಸ್ ಕವರ್ಡ್ ಇಲ್ಲೋ ಅವ್ರು ನೀಸ್ ಕವರ್ ಮಾಡ್ಕೋರಿ ಅಂತ ಹೇಳಿದ್ರು. ನಮ್ಮ ಗೈಡ್ ಒಬ್ಬ ಮಸ್ತ್ ಜೆಂಡಾ ಹಿಡ್ಕೊಂಡು ಹೊಂಟಾನಪ್ಪ. ಎಲ್ಲಿ ದೂರಿಂದನೂ ಕಾಣಿಸ್ತೈತಿ. ಇದೊಂದು ಟೆಂಪಲ್ ಥರ ಅನಿಸ್ತೈತಿ. ಅದಕ್ಕೆ ನೀಸ್ ಕವರ್ ಮಾಡ್ಕೋರಿ ಅಂತಲೂ ಹೇಳಿದ್ರು. ಓ
ಮಸ್ತ್ ಆಯ್ತಪ್ಪ. ಏನೋ ಟೆಂಪಲ್ ಇದೆ, ನಿನ್ನೆ ಹೋಗಿದ್ವಲ್ಲ ಲೇಕ್ ಸೈಡ್, ಅದು ಟೆಂಪಲ್ ಇದೇ ಥರ ಇತ್ತು. ಇಲ್ಲಿ ನೋಡ್ರಿ, ಅಲ್ಲೂ ಒಂದು ಆರೆಂಜ್ ಮರ ತೋರಿಸಿದ್ದೆ, ಇದು ಅದೇ ಥರ ಐತೆ. ಒಳಗೆ ಹೋಗಿ ಬಂದ್ವಿ, ಬಟ್ ಒಳಗೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಒಳಗಂತೂ ಒಂಥರ ಡಿಫ್ರೆಂಟ್ ರೆಡ್ ವುಡ್ ಇತ್ತು. ಆಮೇಲೆ ರಾಜಂದೇನೋ ಮೂರ್ತಿ ಇತ್ತು, ಎಲ್ಲರೂ ಆಫರಿಂಗ್ಸ್ ಮಾಡಿದ್ರು, ಏನೇನೋ ನೈವೇದ್ಯ ಇಟ್ಟಿದ್ರು, ಬಿಯರ್ ಆಮೇಲೆ ಆಲ್ಕೋಹಾಲ್ ಏನೇನೋ ನೈವೇದ್ಯ ಇಟ್ಟಿದ್ರು, ಆ ಥರ ಏನೇನೋ ಲೈಕ್. ಅದ್ರ ಜೊತೆ ಒಂದು ಇಂಟ್ರೆಸ್ಟಿಂಗ್ ಅನಿಸಿದ್ದೇನೆಂದ್ರೆ, ಇಲ್ಲಿ ನಮ್ಮ ಕಡೆ ಎಲ್ಲ ಟೆಂಪಲ್ಸ್ ಹೆಂಗಿರ್ತಾವಲ್ಲ ಗುಡಿಗಳು, ಅದೇ ಥರ ಇವ್ರ ಕಡೆನೂ 2 ಥರ ಅದಾವಂತ. ಟೆಂಪಲ್ ಅಂತಾರ, ಒಂದು ಪಗೋಡ ಅಂತಾರಂತೆ. ಪಗೋಡ ಒಳಗೆ ಬುದ್ಧನ ವರ್ಷಿಪ್ ಮಾಡ್ತಾರೆ, ಟೆಂಪಲ್ ಒಳಗೆ ರಾಜ ಅಥವಾ ಆನ್ಸಿಸ್ಟರ್ಸು ರಾಣಿ ಅಂಥವ್ರನ್ನ ವರ್ಷಿಪ್ ಮಾಡ್ತಾರೆ. ನಿಮ್ಗೆ ಏನು ಬೇಡ್ಕೋಬೇಕಂತಿರ್ತೈತಲ್ಲ ದೇವ್ರ ಕಡೆ, ಆ ಬೇಸಿಸ್ ಮೇಲೆ ನೀವು ಪಗೋಡಾಗ ಟೆಂಪಲ್ಗೆ ಹೋಗೋದು. ಇವಾಗ ನಾವು ಯಾವ ಟೆಂಪಲ್ಗೆ ಹೋಗಿ ಏನು ಬೇಕಾದ್ ಬೇಡ್ಕೊತೀರಂತಿಲ್ಲ. ನೀವು ಲಾಂಗ್ ಟರ್ಮ್ ಏನಾರ ಬೇಡ್ಕೊಳ್ಳೋದೈತಿ, ನಿಮ್ಮ ಕರಿಯರ್ ಮೇಲೆ ಏನಾರ ಬೇಡ್ಕೊಳ್ಳೋದೈತಿ, ಹೆಲ್ತ್ ಬಗ್ಗೆ ಬೇಡ್ಕೊಳ್ಳೋದೈತಿ ಅಂದ್ರೆ ನೀವು ಪಗೋಡ ಹೋಗ್ಬೇಕಂತ. ಈಗ ಶಾರ್ಟ್ ಟರ್ಮ್ ಏನಾರ ಇರ್ತಾವಲ್ಲ, ಆ ಥರ ಏನಾರ ಬೇಡ್ಕೊಳಕ್ಕೆ ಟೆಂಪಲ್ಸ್ ಹೋಗ್ತಾರಂತ, ರಾಜರ ಕಡೆ ರಾಣಿ ಕಡೆ. ಪಗೋಡ ಒಳಗೆ ಪ್ಯೂರಾಗಿ ಆಫರ್ ಮಾಡ್ತಾರೆ, ಅಂದರೆ ಫ್ರೂಟ್ಸು ಆ ಥರದ್ದೆಲ್ಲ. ಬಟ್ ಟೆಂಪಲ್ ಒಳಗೆ ಆಗಿಲ್ಲ ಹೇಳಿದ್ನಲ್ಲ, ಬಿಯರು ಆಮೇಲೆ ಮೀಟು ಆ ಥರ ಎಲ್ಲ ಆಫರ್ ಮಾಡ್ತಾರಂತ. ಸೊ ಇದು ಇವ್ರ ಬಿಲೀಫ್. ಇವಾಗ ಬೈಸಿಕಲ್ಸ್ ಅಂತ, ಬೈಸಿಕಲ್ ಹೊಡೆಯೋದು. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ. ಇದು ನೋಡ್ರಿ, ಇದು ರೆಸ್ಟೋರೆಂಟ್ ಐತಿ, ಇಲ್ಲೇ ಊಟ ನಮ್ಗೆ. ಆಮೇಲೆ ಬೈಸಿಕಲಿಂದ ಒಂದು 2-3 ಪ್ಲೇಸ್ ಅವಂತ, ಅಲ್ಲಿ ಕರ್ಕೊಂಡು ಹೋಗ್ತಾರಂತ. ಹೋಗೋಣ ಬರ್ರಿ. ಈಗ ಚೂಸ್ ಮಾಡ್ಬೇಕು ನಮ್ಗೆ ಯಾವ್ದು ಬೇಕಾ ಬೈಸಿಕಲ್. ವ್ಯೂ ನೋಡ್ರಿಪ್ಪ, ಅನಾಹುತ್ ವ್ಯೂ ಐತಿ. ಅನಾಹುತ್ ವ್ಯೂ ಒಳಗೆ ಈ ಥರ ರೂಟ್ ಐತಿ, ರೂಟ್ ಒಳಗೆ ಸೈಕ್ಲಿಂಗ್. ಓಕೆ ಇದೊಂದು ಪ್ರಾಬ್ಲಮ್. ಇದು ಯಾಕೆ ಪ್ರಾಬ್ಲಮ್ ಅಂತಂದ್ರೆ, ಈಗ ನಮ್ಮದು ಇಂಡಿಯಾ ಒಳಗೆ ನಾವು ಲೆಫ್ಟ್ ಸೈಡ್ ಹೊಡಿತೀವಿ, ಇಲ್ಲೆಲ್ಲ ರೈಟ್ ಸೈಡ್ ಹೊಡಿತಾರೆ. ಸೊ ಅದಕ್ಕೆ ಅವನ ಲೇನ್ದಾಗ ಬಂದ, ನಾವು ರೈಟ್ ಸೈಡ್ ಹೋಗ್ಬೇಕಿತ್ತು. ವ್ಯೂ ನೋಡ್ರು, ಆ್ಯಂಗಲ್ ಹೆಂಗೈತೆ ಗೊತ್ತಿಲ್ಲ. ನೋಡ್ರಿ ವ್ಯೂ, ಅನಾಹುತ್ ವ್ಯೂ. ಒಪ್ಪ ನೆಕ್ಸ್ಟ್ ಲೆವೆಲ್, ಫುಲ್ಲು ಕ್ಲೌಡ್ಸ್ ಮೇಲ್ಗಡೆ. ಸೊ ಬೈಸಿಕಲ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿ ಎಲ್ಲೋ ಕರ್ಕೊಂಡು ಹೊಂಟಾರ ನಮ್ಮ ಗೈಡ್ ನಡ್ಕೊಂತ. ಸೊ ನಾವು ವಾಪಸ್ ಹೊಂಟಿವಿ ಈಗ ಊಟ ಮಾಡೋಕ್ಕೆ, ವಾಪಸ್ ರೆಸ್ಟೋರೆಂಟ್ ಕಡೆಗೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಅಕ್ಷಯ್. So you work in Bangalore, Delhi itself? Yes. I had been to Delhi last year. Achha. Yeah, we had been to Kedarkantha trek in Uttarakhand. Okay. After that we had been to Delhi. So we roamed around Delhi. We went to this Chandni Chowk, that street, Gali, and that jalebi, old famous jalebi, all that we had. ಸೊ ಇಲ್ಲಿ ರೆಸ್ಟೋರೆಂಟ್ಗೆ ಊಟಕ್ಕೆ ಕರ್ಕೊಂಬಂದಾರೆ ಇವಾಗ ಜಸ್ಟ್. ಸೊ ಊಟ ಹೆಂಗೈತೆ ನೋಡೋಣ ಬರ್ರಿ. ತಿಳಿಲಾರ್ದಂಥ ಊಟ ಇರ್ತೈತಿ ಪಕ್ಕ. ನೋಡ್ರಿ, ಏನೇನೋ ವೆಜಿಟೇಬಲ್ಸ್ ಐತಿ, ಏನು ಲೆಕ್ಕ ಹರಿವಲ್ತಪ್ಪ ಇದ್ರಾಗ. ಬಿಳಿ ಹಣ್ಣು ಒಂದು ಗೊತ್ತಾಕತಿ. ಇದು ನಮ್ಮ ಮನ್ಯಾಗ ಹಣ್ಣು ನೋಡಿದ್ರೆ ಒಗ್ಗರಣೆ ಹಿಂಗೆ ಮಾಡ್ತಾರೆ. ಇದಂತೂ ಇದು ಬರ್ದೂ ಇಲ್ಲಪ್ಪ ಅವ್ರಿಗೆ ಏನೋ ಅಂತ ಹೇಳಿ. ಥೋಡಾ ರಿಸ್ಕ್ ಹೈ. ನೋಡ್ರಿಪ್ಪ ನಮ್ಮ ಊಟ ವೆಜ್ ಸಿಕ್ಕಿದ್ದ ಇಷ್ಟ. ಈಕೆ ಅಂತೂ ಸಿಕ್ಕಿದ್ದು ಸೊಪ್ಪು ಹಾಕೊಂಬಂದಾಳ. ಏನು ಮಾಡೋದ್ರಿಪ್ಪ ಹಣೆ ಬರ. 1 hour later. ಸೊ ಇಲ್ಲೊಂದು ಪ್ಲೇಸ್ ಬೋಟಿಂಗಿಗೆ ಬಂದಿದೆ ಇವಾಗ ಜಸ್ಟ್ ಅಲ್ಲಿ ಇಳಿದು. ಸೊ ಎಲ್ಲರಿಗೂ ರೇನ್ ಕೋಟ್ ಕೊಟ್ಟಾರ. ಇವಾಗ ಇನ್ನೂ 1.5 hour ಬೋಟಿಂಗ್ ಐತಂತ. ಸೊ 1.5 hour ಬೋಟಿಂಗ್ ಒಳಗೆ ನಾವು ಕೇವ್ಸ್ಗೆಲ್ಲ ಹೋಗ್ತೀವಿ. ಸೊ ಅದೆಲ್ಲ ಹೋಗ್ಬೇಕು. ನೋಡ್ರಿ ಹೋಗೋಣ, ಹೆಂಗೆ ಐತೆ ತೋರಿಸ್ತೇನೆ ನಾನು. ಇಲ್ಲಂತೂ ವ್ಯೂ ಮಸ್ತ್ ಐತೆ ನೋಡ್ರಿ, ಹೆಂಗೈತೆ.
ಐತೆ ನಮ್ದು. ಫುಲ್ಲು ಕೆಟ್ಟ ಹೊಲಸು ಕ್ಯೂ ಐತೆ. ಇಲ್ಲಂತೂ ಸಿಕ್ಕಾಪಟ್ಟೆ ಹಾಕಿಸ್ಬಿಟ್ಟು ಹಾಕಾರ. ಆ ಬೋಟ್ ರೈಡಿಂಗ್ ಪ್ಲೇಸ್ ಹೋಗಕ್ಕೆ ಫುಲ್ ಕ್ಯೂ ಐತಿ, ಕ್ರೌಡೆಡು ಐತಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬಂದವೆ ಈಗ ಸದ್ಯಕ್ಕೆ. ಈ ಥರ ಬೋಟಿಂಗ್ ಐತಿ ಈಗ. ನಾವು ಹೋಗಕ್ಕೆ ಸಿಕ್ಕಾಪಟ್ಟೆ ಕ್ರೌಡೆಡ್ ಐತಿ. ಗಪ್ಪ ಕೆಟ್ಟ ಡೇಂಜರ್ ಹೆಂಗೈತೆ ಬೋಟ್. ಕೆಟ್ಟ ಅಳಗಾಡೋದು ಬೋಟ್ ಕೆಟ್ಟ ಐತಿ. 1.5 ತಾಸು ಇದ್ರಾಗ ಇರ್ಬೇಕಂತ ಹಾರ್ಟ್ ಬಿಟ್ಟು ಡಬ್ ಡಬ್ಬನಾಗೈತಿ. ಇಲ್ಲಿ ನೋಡ್ರಿ ಹೆಂಗದಾತಾರ ಜನ. ಹೀಗೆ ಸೆಟ್ಲ್ ಆದ್ವಿ. 1.5 ತಾಸು ಅಂತ. 1.5 ತಾಸು. ಆಮೇಲೆ ಕೇವ್ಸ್ ಹೋಗ್ಬೇಕಲ್ಲ ಇದ್ರೊಳಗೆ. 3 ಕೇವ್ಸ್ ಕರ್ಕೊಂಡು ಹೋಗ್ತಾರಂತ ಇದ್ರೊಳಗೆ. ನೋಡ್ರಿ ಸುತ್ತಮುತ್ತ ನೇಚರ್ ಹೆಂಗೈತಂತ ನೋಡ್ರಿ ಹೆಂಗೈತಿ. ನೋಡ್ರಿ ಈ ಕಡೆ ಅಂತೂ ಅನಾಹುತ ವ್ಯೂ ಐತಿ. ಈ ಕಡೆ ಹಾಯ್ ಏನಪ್ಪ ಅಂದ್ರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಇದನ್ನ ಈ 3 ಕೇವ್ಸ್ನ ವೆಟ್ ಕೇವ್ಸ್ ಅಂತಾರಂದ್ರೆ. ನೆಕ್ಸ್ಟ್ ಹೈಕಿಂಗ್ ಹೋಗೋದನ್ನ ಡ್ರೈ ಕೇವ್ ಅಂತಾರಂತೆ, ಮಾನ್ ಕೇವ್ ಅಂತ. ಇದು ತ್ರಾಂಗಾನ್ ಅಂದ್ರೆ 3 ಕೇವ್ಸ್ ಅಂತ ಅರ್ಥ. ಇವಾಗ ನಾವು 3 ಕೇವ್ಗೆ ಹೊಂಟೇವಿ. ಆ 3 ಕೇವು ವೆಟ್ ಕೇವ್, ನೆಕ್ಸ್ಟು ಡ್ರೈ ಕೇವ್. ಅದು ಹೈಕ್ ಮಾಡ್ಕೊಂಡು ಹೋಗ್ಬೇಕು, ಟ್ರೆಕ್ಕಿಂಗ್ ಮಾಡ್ಕೊಂಡು. ನೋಡ್ರಿ ಏನು ಅನಾಹುತ ಐತಿ ಅಲ್ಲಿ. ನೋಡ್ರಿ ಮುಂದೆ ಏನು ಅನಾಹುತ. ಗುಡ್ಡ ಫುಲ್ ಗುಡ್ಡ ಅದಾವಿಲ್ಲೇ, ಬಟ್ ಮಂಜಿನಿಂದ ಕಾಣವಲ್ತ. ಇಲ್ಲಿ ನೋಡ್ಬೋದು. ಈಗ ನಾವು ಮೋಸ್ಟ್ಲಿ ಆ ಕೇವ್ ಒಳಗೆ ಹೋಗ್ತೀವಿ. ಅಲ್ಲಿ ಕಾಣಿಸತ್ತೈತಲ್ಲ ಅದ ಫಸ್ಟ್ ಕೇವ್. ಸೊ ಆ ಕೇವ್ ಒಳಗೆ ಹೋಗ್ತೀವಿ, ನೋಡೋಣ ಹೆಂಗೈತೆ ಆ ಕೇವ್. ಫಸ್ಟ್ ಕೇವ್ ಒಳಗೆ ಎಂಟ್ರ್ ಆಗತ್ತೇವೆ ಈಗ. ಫಸ್ಟ್ ಕೇವ್ ಹೆಸರು ಏನೇನೋ ಬರ್ದಾರ ಇಲ್ಲೇ. ಲ್ಯಾಮ್ ಕೇವ್ 60 ಮೀಟರ್ಸ್ ಆಯ್ತದ. ಅಪ್ಪು ಯಪ್ಪ ಮ್ಯಾಲಿಂದ ಯಾವ ಹಾವು ಚೋತ್ಬಿದ್ದವಪ್ಪ. ನೆಕ್ಸ್ಟ್ ಲೆವೆಲ್ ಐತಪ್ಪ ಇದು. ಪಕ್ಕ ಈ ಕಡೆ ಹೊರ ತೆಲಿಗೆ ಬಿಡಿತೈತೆ ನನಗೆ. ಯಾವ ಕರಿ ಮುಸುಳಿ ಬಂದು ಅಂದ್ರೆ ಇಲ್ಲಿಂದ. ಇದು ಕೇವಿಂದ ಹೊರಗೆ ಬಂದ ಕೂಡಲೇ ಹಿಂಗೈತಿ. ಅನಾಹುತ ಐತಪ್ಪ. ಏನೋ ಕರ್ಕರ್. ಓ ಅಲ್ಲಿ ಏನೋ ಐತಿ ನೋಡಲ್ಲೇ. ಏನಿದು? ಈಗ ನಾವು ಸೆಕೆಂಡ್ ಕೇವ್ ಒಳಗೆ ಬಂದ್ವಿ. ಸೆಕೆಂಡ್ ಕೇವ್ 250 ಮೀಟರ್ಸ್. ಸಿಕ್ಕಾಪಟ್ಟೆ ದೊಡ್ಡದೈತಿ ನೋಡ್ರಿ. ಫುಲ್ಲು ಗುಡ್ಡದೊಳಗೆ ಕೊರದು. ಸೊ ನಾವು ಈ ಕಡೆ ರೈಟ್ ಹೊಡಿಬೇಕೀಗ. ನೋಡ್ರಿ ಅಪ್ಪ ಅಕ್ಕ ಅವ್ನು ಏನು ಕಟ್ ಹೊಡೋದಪ್ಪ. ತಲೆಗೆ ಬಡಿತಿದ್ದೆ ಸರ್. ಇದು ಈ ಮೌಂಟೇನ್ ಬರ್ಡ್ ಥರ ಕಾಣತ್ತೈತೆ ಅಂತ ಹೇಳಿದ್ರು ಅಜ್ಜಿ. ಇಲ್ಲಿ ನೋಡ್ರಿ ಇದೊಂದು ಮಧ್ಯ ಅನಾಹುತ ಐತಿ. ಇಟ್ಸ್ ನೈಸ್. ಅಲ್ಲಿ ನಮ್ಮ 3rd ಕೇವ್ ಐತಿ ಅದರೊಳಗಿದೆ. ಇವೆಲ್ಲ ಹೆಂಗೆ ಕಟ್ಟಾರು ಏನು ಮಸ್ತ್ ಐತಿದ್ರಿ. ಹಿಸ್ಟ್ರಿ ಅಂತೂ ರಿಚ್ ಇರ್ತೈತೆ 100%. ಓ ಇನ್ನೊಂದು 3rd ಕೇವಿಗೆ ಹೊಂಟೇವಿ ಈಗ. 3rd ಕೇವ್ ಅಂತೂ ನೋಡ್ರಿ ಲಿಟ್ರಲಿ ಜಾಗನ ಎಲ್ಲ ಬಕ್ಕೊಂಡು ಹೋಗ್ಬೇಕ. ಇಂಥಲ್ಲಿ ಯಾಕೆ ಹೊಂಟಿದ್ದೇವು ನಾವು? ವಾಚ್ ಯುವರ್ ಹೆಡ್. ವಾಚ್ ಯುವರ್ ಬ್ಯಾಗ್ಸ್. ಏ ಬಡಿತಿತ್ತು. ವ್ಯಾಪಾರ ಇದ್ರೆ ನೋಡಿ ಇಲ್ಲಿ ಮುಂದೆ ಹೇಳುವೇಣ ಮೇಲೆ. ಇಲ್ಲಿ ನೋಡ್ರಿ. ಸೊ 3 ಕೇವ್ಸ್ ಮುಗೀತು. 3 ಕೇವ್ಸಿಂದ ಬಂದ್ವಿ.
ಆದರೂ ಇನ್ನೂ ಮುಗ್ದಿಲ್ಲ. ಫುಲ್ ಹಿಂಗೆ ರೌಂಡ್ ಹಾಕ್ಕೊಂಡು ಆ ಕಡೆಯಿಂದ ಮತ್ತೆ ಹಿಂಗೆ ಬರೋದಂತ. ಅಲ್ಲಿ ನೋಡ್ರಿ ಹಿಂಗೆ ರೌಂಡ್ ಹಾಕ್ಕೊಂಡು ಬಂದವ್ರು ಇವರೆಲ್ಲ. ಕಿಂಗ್ ಕಾಂಗ್ ಇದ್ದಂಗೆ ಐತಂತ ಮೌಂಟೇನ್. ಸ್ವಲ್ಪ ಹಂಗೈತೆ ನೋಡಕ್ಕೆ. ಫೈನಲಿ ಇಳಿಯಾಕತ್ತೀವಿ ಇವಾಗ. ಯಪ್ಪ ಸಾಕಾತು ಮರ. 1.5 ತಾಸು ಬರೋಬ್ಬರಿ ಪದ್ದಕ್ಷರ 1.5 ತಾಸು ಇದು ಮಾಡಿದ್ರು. ಸಾಕಾತು ಇಳಿಯಾಕತ್ತೀವಿ. ಬೋಟಿಂಗ್ ಎಲ್ಲ ಮುಗಿಸಿದ್ವಿ. ಬೋಟಿಂಗ್ ಮುಗಿಸಿ ವಾಪಸ್ ಬಸ್ ಕಡೆ ಹೊಂಟೀವಿ. ಬಸ್ ಕಡೆ ಹೋಗಿ ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ಬೇಕು. ಒಂದು ಇದು ಐತಿ, ಹೈಕಿಂಗ್ ಐತಿ, ಟ್ರೆಕ್ಕಿಂಗ್ ಐತಿ. ಬರೀ ಹೋಗೋಣ. ಸೊ ಬಂದ್ವಿ. ಇದು ನೆಕ್ಸ್ಟ್ ಪ್ಲೇಸ್ ಏನಂದ್ರೆ ಒಂದು ಹೈಕಿಂಗ್ ಐತಿ, ಟ್ರೆಕ್ಕಿಂಗ್ ಐತಿ. 500 ಸ್ಟೆಪ್ಸ್ ಅಂತ ಹೇಳ್ತಾರೆ. ಎಷ್ಟೈತೆ ಗೊತ್ತಿಲ್ಲ, ಡಿಫಿಕಲ್ಟು ಏನಾದ್ರು ಗೊತ್ತಿಲ್ಲ. ಅಲ್ಲಿ ಹೊಂಟೇವಿ ಈಗ ಸದ್ಯಕ್ಕಂತೂ ಹಿಂಗೈತೆ ರೂಟ್. ಮುಂದೆ ಹೆಂಗೆ ಆಕೈತೆ ನೋಡೋಣ ಅಂತ. ಸೊ ಭಾಳ ಮಂಜು ಇರೋದ್ರಿಂದ ಅಲ್ಲಿ ಹೈಕ್ ಮಾಡಿದ್ರು ಏನು ಯೂಸ್ ಇಲ್ಲ, ಮ್ಯಾಲೆ ಏನು ಕಾಣೋದಿಲ್ಲ ಅಂಥೇಳಿ ಎಲ್ಲರೂ ಇದಕ್ಕೆ ಕೇವಿಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ರು. ಎಲ್ಲ ಕೇವಿಗೆ ಹೊಂಟೇವಿ. ಮೂವಾ ಕೇವ್ ಅಂತ. ಸೊ ಅದ ಪ್ಲೇಸ್. ಹಿಂಗೆ ಹೋದ್ರೆ ಮೂವಾ ಕೇವ್ ಬರ್ತೈತಿ. ನೋಡೋಣ ಬರ್ರಿ ಅದು ಹೆಂಗೈತೆ ಅಂತ. ಸೊ ಇದು ಮೂವಾ ಕೇವ್ ಅಂತ ನಾವು ಹೊಂಟಿದ್ದೆ. ಸೇಮ್ ಅವಾಗ ಬೋಟ್ ಒಳಗೆ ಏನು ಹೋಗಿದ್ವಿ, ಈಗ ನಡ್ಕೊಂಡು ಹೊಂಟೇವಿ. ಅದಕ್ಕೆ ಇದನ್ನು ಡ್ರೈ ಕೇವ್ ಅಂತಾರೆ, ಅದಕ್ಕೆಲ್ಲ ವೆಟ್ ಕೇವ್ ಅಂತಾರೆ. ಕರಿಗೆ ಬಡಿತೈತೆ, ಹುಷಾರ ಬಗ್ಗೆ ಹೋಗ್ತಿ. ಸೊ ಕೇವ್ದು ಅದರ್ ಸೈಡ್ ಹಿಂಗೈತಿ. ಏನಿಲ್ಲ ಜಾಸ್ತಿ, ಆದರೂ ಹಿಂಗೈತೆ ನೋಡ್ರಿ. ನಾವು ಹೈಕ್ ಮಾಡಿದ್ವಿ ಅಂದ್ರೆ ಹಿಂಗೆ ಹೋಗ್ಬೇಕಿತ್ತು. ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಇಲ್ಲಿಂದ. ಸೊ ಇದ ಸ್ಟೆಪ್ಸಿಂದ ಹಿಂಗೆ ಹೋಗಿ, ಸೊ ಇದು ಸಮಿಟ್ ಅವ್ರದ್ದು. ಏನಿಲ್ಲ ಮೇಲೆ ಫುಲ್ ಮೋಡ ಬಂದ್ಬಿಟ್ಟೈತಿ, ಮಂಜು ಥರ. ಸೊ ನಾವು ಅದ್ರ ಬದಲಿ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಈ ಪ್ಲೇಸಿಗೆ ಬಂದ್ವಿ. ನೋಡ್ರಿ ಇಲ್ಲಿದು ಮಸ್ತ್. ಹಂಗೆ ವಾಕ್ ಮಾಡ್ಬೋದು. ಎಲ್ಲರೂ ಇಲ್ಲಿ ವಾಕ್ ಮಾಡ್ತಾರೆ ನೋಡ್ರಿ. ಚಲೋ ಐತಿ ಒಂಥರ ಆರಾಮಾಗಿ. ಸೊ ಇಲ್ಲಿ ಹೂವು ಹರಿಬೇಡ್ರಿ ಅಂತ ಬೋರ್ಡ್ ಹಾಕಾರ. ಲೋಕಲ್ ವಿಯೆಟ್ನಮೀಸ್ ರೈತರಿಗೆ ಕೆಲಸ ಮಾಡಿ ನಡೆಸ್ಯಾರ. ಅವ್ರಿಗೇನು ಡಿಸ್ಟರ್ಬ್ ಮಾಡೋದು ಬೇಡ. ಕಳೆ ತೆಗಿತಾರ ಅವರು. ಏನೋ ಐತಿ.